ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಟೊಮೊಟೊ ಹೆಣ್ಗಾಯಿ. ಸ್ಪೆಷಲ್ ಟೊಮೊಟೊ ಹೆಣ್ಗಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ತುಂಬಾ ಈಸಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲಷ್ಟು ಕಡಲೆಬೀಜ, ಒಂದು ಅರ್ಧ ಬೌಲಷ್ಟು ಎಳ್ಳು, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ, ಹಸಿಮೆಣಸಿಗೆ, ಖಾರಕ್ಕೆ ತಕ್ಕಾಗಿ ಕೊಬ್ಬರಿನ ತಗೋಣ. ತುಂಬಾ ಈಸಿ ಆಗುತ್ತೆ, ತುಂಬಾ ಬೇಗನೆ ಆಗುತ್ತೆ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಒಟ್ಟಿಗೆ ಹುರ್ಕೊಂಬಿಡೋಣ. ನೀವು ಬದನೆಕಾಯಲ್ಲಿ ಎಣ್ಗಾಯಿ ಕೇಳಿರ್ತೀರ, ಟೊಮೊಟೊ ಹಣ್ಣಲ್ಲಿ ಎಣ್ಗಾಯಿ ಮಾಡಿರಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ಮತ್ತು ಎಳ್ಳು ಹುರಿಯೋದಕ್ಕೆ, ಕಡಲೆ ಬೀಜ ಇಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕೊಂಡ್ರೆ ಸಾಕು. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಬಿಸಿ ಮಾಡಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಸಿ ಹಾಕೋಕ್ಕಿಂತ. ನಂತರ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿ ಇಟ್ಕೊಂಡ್ರಂಥ ಎಲ್ಲ ಮಸಾಲೆಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಒಗ್ಗರಣೆಗೆ ಒಂದು ಪಾತ್ರೆನ ಇಡಿ. ಟೊಮೊಟೊ ಎಣ್ಗಾಯಿ ಅಂತಿದ್ರೆ ಟೊಮೊಟೊ ಎಲ್ಲಿ ಅಂತ ಕೇಳಿಬಿಡಿ. ಈಗ ಟೊಮೊಟೊ ಹಾಕೋದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ ಹೆಂಗೆ ಮಾಮೂಲಿ ನೀವು ಬದನೆಕಾಯಿ, ಉಂಡೆ ಬದನೆಕಾಯಿ ಹೇಗೆ 4 ಭಾಗ ಮಾಡ್ಕೊಂಡಿರ್ತೀರ, ಟೊಮೊಟೊನೂ ಹಾಕಿ ಮಾಡಾಕಿ. ನಿಮ್ಗೆ ಹಂಗೆ ಆಗಲಿಲ್ಲ ಅಂದರೆ ಬೇಕಾದರೆ ಅದನ್ನು 4 ಪೀಸ್ ಮಾಡೋನ್ನು ಹಾಕಿನೂ ಮಾಡ್ಕೊಬೋದು. ನಂತರ ಎಣ್ಣೆ, ಸ್ವಲ್ಪ ಗರಂ ಮಸಾಲ ಹಾಕಿ 1 ಸ್ಪೂನಷ್ಟು, ಮತ್ತು ಅಚ್ಚ ಖಾರದ ಪುಡಿ 1-2 ಸ್ಪೂನಷ್ಟು ಹಾಕ್ತಿದ್ದೀನಿ ಖಾರಕ್ಕೆ. ನಂತರ ಧನಿಯಾ ಪೌಡರ್, ಕಾರಿಯಂಡರ್ ಪೌಡರ್ ಅಂತ ಹೇಳ್ತೀವಿ, ಅದನ್ನು 1 ಸ್ಪೂನಷ್ಟು ಹಾಕೊಳ್ಳಿ. 1-2-3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡ್ರೆ 1 ಸ್ಪೂನಷ್ಟು ಕಾರಿಯಂಡರ್ ಪೌಡರ್ನ, ಧನಿಯಾ ಪೌಡರ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಟಿರೋಂಥ ಮಸಾಲೆನ ಒಗ್ಗರಣೆಗೆ ಹಾಕ್ಬಿಡೋಣ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಂಗೆ ತಿರುವಿ. ನಂತರ ಸ್ವಲ್ಪ ನೀರು ಹಾಕಿ, ನಿಮಗೆ ಗಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು. ನೀವು ಬೇಕಾದರೆ ಟೊಮೊಟೊನ ಫ್ರೈಗೆ ಹಾಕೋಬೋದು, ಎಣ್ಣೆ ಫ್ರೈ ಮಾಡಿಬಿಟ್ಟು ಹಾಕೋಬೋದು. ಇಲ್ಲಾಂದರೆ ಈ ಥರ ಮಸಾಲೆ ಕುದಿಸ್ಕೊಂಡು ಹಾಕೋಬೋದು. ನೋಡಿ ಟೊಮೊಟೊನ ಈ ರೀತಿ ನಾನು ಒಂದು 7-8 ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ನಾನು ಹೇಳಿದ್ನಲ್ಲ 4-7 ಟೊಮೊಟೊ ಮಾಡೋನು ಹಾಕೋಬೋದು. ಒಂದು 3/4 kg ಟೊಮೊಟೊ ಇರ್ಬೋದು. ನೀವು ಈ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ, ಈವನ್ ದೋಸೆಗೋಸ್ಕರನೂ ತುಂಬಾ ಚೆನ್ನಾಗಿರುತ್ತೆ. ಇದಂದರೆ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಬೇಗ ಆಗುತ್ತೆ. ಟೊಮೊಟೊ ಬೇಯೋದೇನು ಲೇಟ್ ಆಗೋಲ್ಲ. ನೋಡಿ ಮಸಾಲೆಗೆ ಟೊಮೊಟೊನ ಹಾಕ್ಬಿಟ್ಟು ಒಂದು 10 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ರೆ ನಿಮ್ಮ ಟೊಮೊಟೊ ಎಣ್ಗಾಯಿ ರೆಡಿ ಆಗುತ್ತೆ. ಚೆನ್ನಾಗಿ ಮಸಾಲೆ ಹಿಡಿಯೋಂಗೆ ಕುದಿದ್ರೆ ಸಾಕು. ಇದು ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಆದಮೇಲೆ ನೋಡಿ ಈ ಥರ ಟೊಮೊಟೊ ಬೆಂದಿರುತ್ತೆ. ಒಂದು ಕಡೆಯಿಂದ ಕೈ ಆಡಿ ನಿಮ್ಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಟೊಮೊಟೊ ಬೆಂದಿದೆ ಅಂತ. ನೋಡಿ ಈ ಥರ ಟೊಮೊಟೊ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ನಂತರ ಒಂದು ಕಡೆಯಿಂದ ಉಪ್ಪಿಡಿಯಂಗೆ ಕೈ ಆಡಿ ಲಾಸ್ಟ್ಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ರೆ ನಿಮ್ಮದು ಟೊಮೊಟೊ ಎಣ್ಗಾಯಿ ರೆಡಿ ಆಯಿತು. ನಾನು ಹೇಳಿದ್ನಲ್ಲ, ಇದು ರೊಟ್ಟಿ, ಚಪಾತಿ ಎಲ್ಲ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಟೊಮೊಟೊ ಎಣ್ಗಾಯಿ ರೆಡಿ ಆಯಿತು. ಬದನೆಕಾಯಲ್ಲಿ ಮಾಡಿರ್ತೀರ, ಈ ಥರ ಟೊಮೊಟೊಲ್ಲಿ ಮಾಡಿರಲ್ಲ, ಮಾಡಿ ನೋಡಿ. ಬಿಸಿ ಬಿಸಿಯಾದ ಟೊಮೊಟೊ ಎಣ್ಗಾಯಿ ರೆಡಿ, ಸವಿಯಲು ಸಿದ್ಧ. ನಾನು ಇದನ್ನು ಜೋಳದ ರೊಟ್ಟಿ ಜೊತೆ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಚಪಾತಿ ಜೊತೆನಾದರೂ ಮಾಡ್ಕೊಳ್ಳಿ, ಅಕ್ಕಿ ರೊಟ್ಟಿ ಜೊತೆ ಆದರೂ, ರಾಗಿ ರೊಟ್ಟಿ ಜೊತೆ, ಏನಿವನ್ ರೊಟ್ಟಿಗಳು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಟೊಮೊಟೊ ಎಣ್ಗಾಯಿ ರೆಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಬಾಯ್.